ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ KSET 2024ರ ಸಬ್ಜೆಕ್ಟ್ ವೈಸ್ ಕಟ್ ಆಫ್ ಎನಾಲಿಸಿಸ್ ಯಾವ ಥರ ಮಿನಿಮಮ್ ಮಾರ್ಕ್ಸನ್ನು ಪಡೆದಿರಬೇಕು ಅಥವಾ ಯಾವ ಕೆಟಗರಿಯವರು ಮಿನಿಮಮ್ ಮಾರ್ಕ್ಸನ್ನು ಎಷ್ಟು ಪರ್ಸೆಂಟ್ ಪಡೆದಿರಬೇಕು, ಹಾಗೆಯೇ 6% ಕೆಟಗರಿ ಒಳಗೆ ಬರಲಿಕ್ಕೆ ಅಂದರೆ 6% ಅರ್ಹತೆ ಏನಿದೆ ಅದರೊಳಗೆ ಬರಬೇಕು ಅಂದರೆ ಎಷ್ಟು ಪರ್ಸೆಂಟ್ ಮಾರ್ಕ್ಸನ್ನು ನಾವು ಪಡೆದಿರಬೇಕು ಮತ್ತು ಯಾವ ರೀತಿ ನಾವು ಕಟ್ ಆಫನ್ನು ಸೆಲೆಕ್ಟ್ ಮಾಡ್ತಾರೆ, ನಮಗೆ ಎಷ್ಟು ಕಟ್ ಆಫ್ ಬಂದರೆ ನಾವು ಅದರೊಳಗೆ ಬರ್ತೇವೆ, ಆ 6% ಕೆಟಗರಿ ಒಳಗೆ ಅಥವಾ KSETನ ಅರ್ಹತೆಯನ್ನು ಪಡಿತೇವೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಬೇಕು ಅಂತ ವಿಡಿಯೋ ಮಾಡ್ತಿದ್ದೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆಯೇ ಇದುವರೆಗೆ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ನಮ್ಮ ಚಾನಲಲ್ಲಿ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ನಮ್ಮ ಚಾನಲಿಂದ ಬರುವಂತಹ ಎಲ್ಲ ಅಪ್ಡೇಟ್ಸ್ಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ದೊರೆಯುತ್ತದೆ. ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. KSETನಲ್ಲಿ ಕಟ್ ಆಫ್ ಮಾರ್ಕ್ಸ್ ಒಳಗಡೆ ನಾವು ಬರಬೇಕಂದ್ರೆ 6% ಅರ್ಹತೆಯನ್ನು ನಾವು ಪಡಿಬೇಕು ಅಂದರೆ ನಮಗೆ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಅನ್ನೋದು ಬೇಕೇ ಬೇಕಾಗ್ತದೆ. ಸೊ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸನ್ನು ಕೆಟಗರಿ ವೈಸ್ ಇಲ್ಲಿ ಡಿವೈಡ್ ಮಾಡ್ತಾರೆ. ಒಂದು ಜನರಲ್ ಮೆರಿಟ್ ಅಂತ ಜನರಲ್ ಅವರಿಗೆ, ಹಾಗೆಯೇ ಮತ್ತೊಂದು ಅದರ್ಸಲ್ಲಿ SC/ST ಕೆಟಗರಿ 1, 2A 2B 3A 3B PWD ಹಾಗೂ ಟ್ರಾನ್ಸ್ಜೆಂಡರ್ಸ್ ಇವರೆಲ್ಲ ಬರ್ತಾರೆ. ಸೊ ಜನರಲ್ ಮತ್ತು ಅದರ್ಸ್ ಅಂತ ಎರಡು ಮೇಜರಾಗಿ ಕೆಟಗರಿಯನ್ನು ಡಿವೈಡ್ ಮಾಡ್ತಾರೆ. ಆ ಬೇಸ್ ಮೇಲೆ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸನ್ನು ಇಲ್ಲಿ ಸೆಲೆಕ್ಟ್ ಮಾಡ್ತಾರೆ. ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸನ್ನು ಹೇಳಿದ್ದಾರೆ, ಆ ಮಾರ್ಕ್ಸನ್ನು ನಾವು ಪಡೆದಿರಬೇಕು. ಜನರಲ್ ಅವರು ಅಷ್ಟು ಪಡೆದಿರಬೇಕು ಅಥವಾ ಅದರ್ಸಲ್ಲಿ ಯಾರಿದ್ದಾರೆ ಅವರು ಅಷ್ಟು ಮಾರ್ಕ್ಸನ್ನು ಪಡೆದಿರಬೇಕು. ಅದು ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್. ಜನರಲ್ ಕೆಟಗರಿಯವರಿಗೆ ಇಲ್ಲಿ 40% ಎಗ್ರಿಗೇಟ್ ಮಾರ್ಕ್ಸ್ ಇನ್ ಆಲ್ 2 ಪೇಪರ್ಸ್ ಟೇಕನ್ ಟುಗೆದರ್. ಎರಡೂ ಪೇಪರಲ್ಲಿ ಪೇಪರ್ 1 ಮತ್ತು ಪೇಪರ್ 2 ಸಬ್ಜೆಕ್ಟ್ ಪೇಪರ್ ಮತ್ತು ಜನರಲ್ ಪೇಪರ್ ಎರಡೂ ಸೇರಿ 40% ಅಂಕಗಳನ್ನು ಪಡೆದಿರಬೇಕು. ಹಾಗೆಯೇ ಅದರ್ಸ್ ಅಂದರೆ SC/ST ಕೆಟಗರಿ 1, 2A 2B 3A 3B PWD ಟ್ರಾನ್ಸ್ಜೆಂಡರ್ ಹೀಗೆ ಅವರಿಗೆ 35% ಎರಡೂ ಪೇಪರಲ್ಲಿ ಸಬ್ಜೆಕ್ಟ್ ಪೇಪರ್ ಮತ್ತು ಜನರಲ್ ಪೇಪರ್ ಸೇರಿ 35% ಮಾರ್ಕ್ಸನ್ನು ಪಡೆದಿರಬೇಕು. ಈ ಥರ ಯಾರು ಅಂಕಗಳನ್ನು ಪಡೆದಿರ್ತಾರೆ, ಜನರಲಲ್ಲಿ 40%, ಅದರ್ಸಲ್ಲಿ 35% ಯಾರು ಅಂಕಗಳನ್ನು ಪಡೆದಿರ್ತಾರೆ ಅವರನ್ನು ಮುಂದಿನ ಪ್ರೋಸೆಸ್ಗೆ ಕಟ್ ಆಫ್ ಪ್ರೋಸೆಸ್ ಏನಿದೆ 6% ಕಟ್ ಆಫ್ ಪ್ರೋಸೆಸ್ ಏನಿದೆ ಅದಕ್ಕೆ ಸೆಲೆಕ್ಟ್ ಮಾಡ್ತಾರೆ. ಸೊ 6% ಪ್ರೋಸೆಸ್ ಈಗ 40% ಮತ್ತು 35% ಹೇಗೆ ಆಗುತ್ತೆ ಅಂದರೆ 40% ಅಂದರೆ ಜನರಲ್ ಮೆರಿಟ್ ಅವರಿಗೆ 40% ಅಂತ ಹೇಳಿದ್ದಾರೆ. ಸೊ ಜನರಲ್ ಮೆರಿಟಲ್ಲಿ 40% ಪಡೀಲೇಬೇಕು, ಹಾಗಾದರೆ ಮಾತ್ರ ನೆಕ್ಸ್ಟ್ ಪ್ರೋಸೆಸ್ಗೆ ಸೆಲೆಕ್ಟ್ ಮಾಡ್ತಾರೆ. ಸೊ ಪೇಪರ್ 1ನಲ್ಲಿ 50ಯಲ್ಲಿ 20 ಕ್ವಶನ್ಸಿಗೆ 50 ಕ್ವಶನ್ಸ್ ಏನಿರುತ್ತೆ ಪೇಪರ್ 1ನಲ್ಲಿ ಅದರಲ್ಲಿ 20 ಕ್ವಶನ್ಸ್ಗೆ ಸರಿಯಾದ ಆನ್ಸರ್ ಮಾಡಿರಬೇಕು. ಹಾಗೆಯೇ ಪೇಪರ್ 2ರಲ್ಲಿ 100 ಕ್ವಶನ್ಸ್ ಇರುತ್ತೆ, ಅದರಲ್ಲಿ 100ರಲ್ಲಿ 40 ಕ್ವಶನ್ಸ್ಗೆ ಸರಿಯಾದ ಆನ್ಸರ್ ಮಾಡಿರಬೇಕು. ಇದು ಯಾವಾಗಂದರೆ ಇದು ಹಿಂದಿನ ಪ್ರೋಸೆಸ್. ಪೇಪರ್ 1 ಮತ್ತು ಪೇಪರ್ 2 ಸಪ್ರೇಟಾಗಿ ಕನ್ಸಿಡರ್ ಮಾಡಿ ಇಷ್ಟಿಷ್ಟು ಅಂಕಗಳನ್ನು ಪಡಿಬೇಕು ಅಂತ ಹೇಳ್ತಿದ್ರು. ಅಂದರೆ ಪೇಪರ್ 1ನಲ್ಲಿ 40% ಬೇಕಿತ್ತು, ಪೇಪರ್ 2ಅಲ್ಲಿ 40% ಬೇಕಿತ್ತು. ಆದರೆ ಇವಾಗ ಏನು ಮಾಡಿದ್ದಾರೆ ಅಂದರೆ ಪೇಪರ್ 1 ಮತ್ತು ಪೇಪರ್ 2 ಒಟ್ಟಿಗೆ ಸೇರಿಸಿ 40% ಮಾರ್ಕ್ಸನ್ನು ಪಡೆದಿರಬೇಕು. ಟೋಟಲ್ ನಮಗೆ 150 ಕ್ವಶನ್ಸ್ ಬರುತ್ತೆ. ಪೇಪರ್ 1 ಮತ್ತು ಪೇಪರ್ 2 ಸಬ್ಜೆಕ್ಟ್ ಪೇಪರ್ ಮತ್ತು ಜನರಲ್ ಪೇಪರಲ್ಲಿ ಟೋಟಲ್ 150 ಕ್ವಶನ್ಸ್ ಇರುತ್ತೆ. ಅದರಲ್ಲಿ ನಾವು ಜನರಲ್ ಮೆರಿಟ್ ಆಗಿದ್ದರೆ 60 ಕ್ವಶನ್ಸಿಗೆ ಸರಿಯಾಗಿ ಆನ್ಸರ್ ಮಾಡಿರಬೇಕು. ಅಂದರೆ ನೆಕ್ಸ್ಟ್ ಪ್ರೊಸೆಸ್ಗೆ ನಾವು ಸೆಲೆಕ್ಟ್ ಆಗಬೇಕಂದ್ರೆ 60 ಕ್ವಶನ್ಸ್ಗೆ ಸರಿಯಾಗಿ ಆನ್ಸರ್ ಮಾಡಿರಬೇಕು. ಹಾಗೆಯೇ ಅಲ್ಲಿ 300 ಮಾರ್ಕ್ಸಿಗೆ ಎಕ್ಸಾಮ್ ಆಗಿರುತ್ತೆ, ಅದರಲ್ಲಿ 120 ಮಾರ್ಕ್ಸನ್ನು ಪಡೆದಿರಬೇಕು. ಹಾಗೆಯೇ ಇಲ್ಲಿ ಅದರ್ಸಲ್ಲಿ ನೋಡೋದಾದರೆ ಅದರ್ಸಿಗೆ 35% ಇರುತ್ತೆ. ಪೇಪರ್ 1ನಲ್ಲಿ 50 ಕ್ವಶನ್ಸ್ ಇರುತ್ತೆ, 18 ಕ್ವಶನ್ಸ್ಗೆ ಸರಿಯಾಗಿ ಆನ್ಸರ್ ಮಾಡಿರಬೇಕಿತ್ತು. ಪೇಪರ್ 2ಅಲ್ಲಿ 100 ಕ್ವಶನ್ಸ್ ಇರ್ತಿತ್ತು, ಅದರಲ್ಲಿ 35 ಕ್ವಶನ್ಸ್ಗೆ ಸರಿಯಾಗಿ ಆನ್ಸರ್ ಮಾಡಬೇಕಿತ್ತು. ಇದು ಹಿಂದಿನ ಪ್ರೋಸೆಸ್ ಹೀಗಿತ್ತು. ಆದರೆ ಈಗ ಪೇಪರ್ 1 ಮತ್ತು ಪೇಪರ್ 2 ಎರಡೂ ಸೇರಿ 35% ಮಾರ್ಕ್ಸ್ ತೆಗೆದ್ರೆ ಅವರನ್ನು ನೆಕ್ಸ್ಟ್ ಪ್ರೋಸೆಸ್ಗೆ ಕನ್ಸಿಡರ್ ಮಾಡ್ತಾರೆ. ಪೇಪರ್ 1 ಮತ್ತು ಪೇಪರ್ 2ಅಲ್ಲಿ ಟೋಟಲ್ 150 ಕ್ವಶನ್ಸ್ ಇರುತ್ತೆ. 150 ಕ್ವಶನ್ಸಲ್ಲಿ 53 ಕ್ವಶನ್ಸ್ಗೆ ಯಾರು ಸರಿಯಾಗಿ ಆನ್ಸರ್ ಮಾಡಿರ್ತಾರೆ ಅಥವಾ ಅದಕ್ಕಿಂತ ಹೆಚ್ಚು ಅಂಕಗಳು ಕ್ವಶನ್ಸ್ಗೆ ಯಾರು ಸರಿ ಆನ್ಸರ್ ಮಾಡಿರ್ತಾರೆ, 53 ಅಥವಾ ಅದಕ್ಕಿಂತ ಹೆಚ್ಚಿನ ಕ್ವಶನ್ಸ್ಗೆ ಯಾರು ಸರಿಯಾಗಿ ಆನ್ಸರ್ ಮಾಡಿರ್ತಾರೆ ಅವರನ್ನು ನೆಕ್ಸ್ಟ್ ಪ್ರೊಸೆಸ್ಗೆ ಕನ್ಸಿಡರ್ ಮಾಡ್ತಾರೆ. ಹಾಗೆಯೇ 300 ಮಾರ್ಕ್ಸಲ್ಲಿ 105 ಮಾರ್ಕ್ಸನ್ನು
ಪಡೆದಿರಬೇಕು. 105 ಮಾರ್ಕ್ಸ್ ಮಿನಿಮಮ್ ಆಗಿ 35% ಆಗುತ್ತೆ. ಸೊ ಅದನ್ನು ಪಡೆದವರನ್ನು ನೆಕ್ಸ್ಟ್ ಪ್ರೊಸೆಸ್ಗೆ ಕನ್ಸಿಡರ್ ಮಾಡ್ತಾರೆ. ಸೊ 6% ಸ್ಲಾಟನ್ನು ಹೇಗೆ ಕನ್ಸಿಡರ್ ಮಾಡ್ತಾರೆ, ಯಾವ ರೀತಿ ಕನ್ಸಿಡರ್ ಮಾಡ್ತಾರೆ ಅಂತ ನೋಡೋದಾದರೆ, 6% ಸ್ಲಾಟಲ್ಲಿ ಈಗ ಜನರಲ್ ಮೆರಿಟಲ್ಲಿ ನೋಡೋದಾದರೆ ಅವರಿಗೆ 40% ಬೇಕು. ಯಾರೆಲ್ಲ 40% ಎಬೋವ್ ಮಾರ್ಕ್ಸ್ ತೆಗೆದಿದ್ದಾರೆ ಟೋಟಲ್ ಅಂದರೆ 41 ವಿಷಯ ಸೇರಿ, ಒಂದು ಸಬ್ಜೆಕ್ಟಲ್ಲಿ ಅಲ್ಲ, 41 ವಿಷಯದಲ್ಲಿ ಜನರಲ್ ಮೆರಿಟ್ ಅವರನ್ನು 6% ಅಷ್ಟು ಸೆಲೆಕ್ಟ್ ಮಾಡ್ತಾರೆ. ಯಾರು 40% ಎಬೋವ್ ಮಾರ್ಕ್ಸ್ ತೆಗೆದಿರ್ತಾರೆ ಅದರಲ್ಲಿ 6% ಅಷ್ಟು ಅವರನ್ನು ಸೆಲೆಕ್ಟ್ ಮಾಡ್ತಾರೆ. ಹಾಗೆಯೇ 41 ಸಬ್ಜೆಕ್ಟಲ್ಲಿ ಕೆಟಗರಿ 1ನಲ್ಲಿ ಯಾರು 40% ಕೆಟಗರಿ 1 ಅವರಿಗೆ 35% ಬರುತ್ತೆ. ಯಾರು 35% ಎಬೋವ್ ಅಲ್ಲಿ 6% ಕನ್ಸಿಡರ್, ಅದರಲ್ಲಿ 6% ಕನ್ಸಿಡರ್ ಮಾಡ್ತಾರೆ. ಹಾಗೆಯೇ 2A 2B SC ST ಈ ಥರ ಅದರಲ್ಲಿ ಎಲ್ಲ ಕೆಟಗರಿ ವೈಸಲ್ಲಿ 41 ವಿಷಯದಲ್ಲಿ ಅಂದರೆ ಎಲ್ಲ ಸಬ್ಜೆಕ್ಟಲ್ಲಿ ಟೋಟಲ್ ಎಷ್ಟು ಜನ ಬರೆದಿದ್ದಾರೆ ಅದರ ಬೇಸಲ್ಲಿ 6% ಜನರನ್ನು ಆಯ್ಕೆ ಮಾಡಿಕೊಳ್ತಾರೆ. ಈಗ ನಾವು ಅನ್ಕೋತೀವಿ ಕನ್ನಡದಲ್ಲಿ 1,000 ಜನ ಬರ್ತಿದ್ರೆ ಅದರಲ್ಲಿ 6% ಕನ್ಸಿಡರ್ ಮಾಡ್ತಾರೆ, ಅಂದರೆ 60 ಪೀಪಲನ್ನು ಕನ್ಸಿಡರ್ ಮಾಡ್ತಾರೆ ಅಂತ ನಾವು ಅನ್ಕೋತೀವಿ. ಆ ಥರ ಅಲ್ಲ, ಅದು ರಾಂಗ್ ಪರ್ಸೆಪ್ಷನ್ ಆಗುತ್ತೆ. ಅಂದರೆ 1000ಅಲ್ಲಿ 60 ಪೀಪಲನ್ನು ಸೆಲೆಕ್ಟ್ ಮಾಡಲ್ಲ, ಟೋಟಲ್ ಎಷ್ಟು ಎಲ್ಲ ಸಬ್ಜೆಕ್ಟ್ ವಿಷಯದಲ್ಲಿ ಜನರಲ್ ಮೆರಿಟಲ್ಲಿ ಎಷ್ಟು ಜನ, SC ಅಲ್ಲಿ ಎಷ್ಟು ಜನ, ST ಅಲ್ಲಿ ಎಷ್ಟು ಜನ, ಹಾಗೆಯೇ 2A 2B ಈ ಥರ 6%ಅನ್ನು ಸೆಲೆಕ್ಟ್ ಮಾಡ್ತಾ ಹೋಗ್ತಾರೆ. 6% ಸೆಲೆಕ್ಟ್ ಮಾಡಿದ ನಂತರ ನೆಕ್ಸ್ಟ್ ಈ UGC ಫಾರ್ಮುಲಾ ಏನಿದೆ, ಇದರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಸೊ ಇದರ ಬೇಸ್ ಮೇಲೆ ನಮ್ಮನ್ನು ಸೆಲೆಕ್ಟ್ ಮಾಡ್ತಾರೆ. ಇದರಲ್ಲಿ 6%ಗೆ ನಮ್ಮನ್ನು ಸೆಲೆಕ್ಟ್ ಮಾಡ್ತಾರೆ. ಸೊ ಒಂದು ಎಕ್ಸಾಂಪಲ್ ಮೂಲಕ ನಿಮಗೆ ತಿಳಿಸ್ತೇನೆ ಹೇಗೆ ಕಟ್ ಆಫನ್ನು ಸೆಲೆಕ್ಟ್ ಮಾಡ್ತಾರೆ ಅಂತ. ಇಲ್ಲಿ ಕನ್ನಡ ಸಬ್ಜೆಕ್ಟನ್ನು ಎಕ್ಸಾಂಪಲ್ ಆಗಿ ತಗೊಳ್ತೇನೆ. ಈಗ ಕನ್ನಡದಲ್ಲಿ 1000 ಪೀಪಲ್ ಎಕ್ಸಾಮನ್ನು ಬರ್ತಿದ್ದಾರೆ ಅಂತ ಇಟ್ಕೊಳ್ಳಿ. 1000ಅಲ್ಲಿ 400 ಜನರಲ್ ಮೆರಿಟ್ ಅವರು, 600 ಅದರ್ ಕೆಟಗರಿ ಅಂತ SC ST OBC ಈ ಥರ ಯಾರೆಲ್ಲ ಬರ್ತಾರೆ ಅದು 600 ಪೀಪಲ್ ಇದ್ದಾರೆ. ಜನರಲ್ ಮೆರಿಟ್ ಅವರು 400 ಇದ್ದಾರೆ ಅಂತ ಇಟ್ಕೊಳ್ಳಿ. 400ಅಲ್ಲಿ 300 ಪೀಪಲ್ 40% ಎಬೋವ್ ಪಡ್ತಿದ್ದಾರೆ. ಅಂದರೆ ಜನರಲ್ ಮೆರಿಟ್ ಅವರಿಗೆ 40% ಮಿನಿಮಮ್ ಕ್ವಾಲಿಫೈಡ್ ಮಾರ್ಕ್ಸ್ ಆಗಿರುತ್ತೆ. ಸೊ 300 ಪೀಪಲ್ 40% ಎಬೋವ್ ಮಾರ್ಕ್ಸನ್ನು ಪಡೆದಿದ್ದಾರೆ ಅಂತ ಇಟ್ಕೊಳ್ಳಿ. 100 ಪೀಪಲ್ ಫೇಲ್ ಆಗಿದ್ದಾರೆ. ಸೊ ಈಗ ಹೇಗೆ ಸೆಲೆಕ್ಟ್ ಮಾಡ್ತಾರೆ ಅಂದರೆ ಸ್ಲಾಟಲ್ಲಿ ಆ ಫಾರ್ಮುಲಾ UGC ಕೊಟ್ಟಂಥ ಫಾರ್ಮುಲಾ ಏನಿದೆ ಅದನ್ನು ಇಲ್ಲಿ ಅಪ್ಲೈ ಮಾಡ್ತಾರೆ. 300 ಜನ ಈಗ ಜನರಲ್ ಮೆರಿಟಲ್ಲಿ 40% ಎಬೋವ್ ಮಾರ್ಕ್ಸನ್ನು ಕನ್ನಡದಲ್ಲಿ ಬರ್ಕೊಂಡಿದ್ದಾರೆ. ಸೊ ಅವರನ್ನು 300 ಇಟ್ಕೊಳ್ತಾರೆ. ಡಿವೈಡೆಡ್ ಬೈ 41 ವಿಷಯದಲ್ಲಿ 40%ಗಿಂತ ಹೆಚ್ಚು ಅಂಕ ಪಡೆದು ಪಾಸಾದ ಜನರಲ್ ಮೆರಿಟಿನ ಎಲ್ಲ ವಿದ್ಯಾರ್ಥಿಗಳ ಸಂಖ್ಯೆ, ಅಂದರೆ 41 ವಿಷಯದಲ್ಲಿ ಸೇರಿಸಿ, ಎಲ್ಲ ಸಬ್ಜೆಕ್ಟಲ್ಲಿ ಸೇರಿಸಿ 41 ವಿಷಯವನ್ನು ಸೇರಿಸಿ 40%ಗಿಂತ ಹೆಚ್ಚು ಅಂಕ ಪಡೆದ ಜನರಲ್ ಮೆರಿಟಿನ ಅಭ್ಯರ್ಥಿಗಳ ಸಂಖ್ಯೆ ಎಷ್ಟಿದೆ ಅನ್ನೋದನ್ನು ಇಲ್ಲಿ ತಗೊಳ್ತಾರೆ. ಇಂಟು ರಿಸರ್ವೇಷನ್ ಎಷ್ಟಿದೆ ಜನರಲ್ ಮೆರಿಟ್ ಅವರಿಗೆ. ಇದು ನಾನು 15 ಅಂತ ಎಕ್ಸಾಂಪಲ್ ಆಗಿ ತಗೊಂಡದು. ಐ ಥಿಂಕ್ 50% ಇರಬೇಕು. ಜನರಲ್ ಮೆರಿಟ್ ಅವರಿಗೆ ಎಷ್ಟು ರಿಸರ್ವೇಷನ್ ಇದೆ ಅಷ್ಟು ರಿಸರ್ವೇಷನನ್ನು ಇಲ್ಲಿ ಇಂಟು ಮಾಡಿ ನಮಗೆ ಸೆಲೆಕ್ಟ್ ಮಾಡ್ತಾರೆ. ನಮ್ಮನ್ನು 6% ಒಳಗೆ ಕ್ರೈಟೇರಿಯಾಕ್ಕೆ ಸೆಲೆಕ್ಟ್ ಮಾಡ್ತಾರೆ. ಸೊ ನಾವು 6% ಒಳಗೆ ಬರಬೇಕು ಅಂತ ಹೇಳಿದರೆ ಈ ಎಲ್ಲ ಪ್ರೊಸೆಸ್ಸಲ್ಲಿ ನಾವು ಪಾಸಾಗಿರಬೇಕು. ಪಾಸಾಗಿ ಬಂದ ನಂತರ ನಾವು 6% ಕ್ರೈಟೀರಿಯಾದೊಳಗೆ ಬಂದು KE ಎಂದ KCETನ ಅರ್ಹತಾ ಸರ್ಟಿಫಿಕೇಟನ್ನು ನಾವು ಪಡ್ಕೋಬೋದಾಗಿರುತ್ತದೆ.